ಸ್ವಲ್ಪ ವೆರಿಫೈ ಮಾಡಿರಿ ಇಂಥವ್ರಿಗೆಲ್ಲ ಮೆಡಿಕೇಷನ್ ಅಲ್ಲಿ ಎಲ್ಲಿ ವೆಸ್ಟಲ್ಲಿ ನಿಜವಾಗ್ಲೂ ಅನ್ನ ಕೊಡ್ತಾರೋ ಏನು ಅವ್ರು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋದನ್ನ ಎನ್ಕರೇಜ್ ಮಾಡ್ತಾರೋ ಏನಂತ ವೆರಿಫೈ ಮಾಡಿರಿ ಓಕೆ ಹೊರಗಿದಾರ ಅಲ್ಲೇ ಎಲ್ಲ ಬೇಲ್ ಆಯ್ತಲ್ಲ ಮತ್ತೆ ನಾವು ಮೊನ್ನೆ ಆಕ್ಟಿವಿಟಿ ಮಾಡಿದ್ರಲ್ಲ ಯಾಕೆ ಇದು ಒಳಗೆ ಹೋಗಿಲ್ಲ ಅವರು ಅಲ್ಲಿ ಒಂದು ಏನೋ ಆಕ್ಟಿವಿಟಿ ಆಯ್ತು ನಾನು ಹೇಳಿದ್ನಲ್ಲ ಎಲ್ಲ ನೀರು ಒಳಗೆ ಊಟಿ ಬಂದು ಮೊದಲು ಕೇಸಲ್ಲ ಅಫ್ತಾಬ್ ಅವ್ರ ಅಪೋಸಿಟ್ ಅಫ್ತಾಬ್ ಇದಾನಲ್ಲ ನಿಂಗೆ ನಿಮ್ಮ ಹೆಸರು ಏನು ಹೀಗೆ 4 ಜನ ಆ ಕಡೆ ಈ ಕಡೆ ಕೈ ಕೊಟ್ಟು ಹಿಡ್ಕೊಂಡು ಕ್ಲೀನ್ ಮಾಡಿ ಏನು ಬಂದೈತೆ ನಡಿ ನಿನ್ನೆ ನಿಮ್ಗೆ ಅವತಾರ ಈ ಕಡೆ ಬಂದ್ಬಲ್ಲ ನಿಂದ್ರೆ ಅದೇ ಹೆಸರು ಹೇಳಿಂದ ಪ್ರೊಡ್ಯೂಸ್ ಮಾಡಿ ಯಾರು ಎಲ್ಲಪ್ಪ ಇಂಥವನ್ನೆಲ್ಲ ಬೆಳಗ್ಗೆ ಕರ್ಕೊಂಡ್ಬರ್ತಿರಲ್ಲ ಸ್ಟೇಷನ್ಗೆ ನೀಟಾಗಿ ಕಟ್ಟಿಂಗು ಶೇವಿಂಗ್ ಎಲ್ಲ ನೀಟಾಗಿ ಮಾಡಿಸ್ಕೊಂಡು ನಮಗೆ ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ ಅಸಹ್ಯ ಆಗುತ್ತೆ ಇಂಥವ್ರು ನೋಡೋಕ್ಕೆ ಸಾಕು ಇಷ್ಟೆಲ್ಲ ಕೂದಲು ಗಡ್ಡ ಬಿಟ್ಕೊಂಡು ಒಂದು ಸ್ಟಾರ್ಟು ಹಾಕ್ಕೊಂಡು ಒಂದು ಚೈನು ಅಂಥವು ಇಂಥವು ಹಾಕ್ಕೊಂಡ್ಬಿಟ್ಟು ನೋಡಿದ್ರೆ ಇರಬೇಕು ಸೈಕೋಗಳ ಥರ ಕಾಣ್ತಾರೆ ಯಾರ್ಯಾರು ಇರ್ತಾರೆ ಮನೇಲಿ ಮಮ್ಮಿ ನಿಂಗನ್ನು ಹಾಂ ಇನ್ಯಾರಿಗೂ ಟ್ರಾನ್ಸ್ಫರ್ ಬರೋದು ಇಲ್ಲಿಂದ ಬಾ ಇನ್ನ ಮುಂದೆ ಬಾ ಹಾಂ ನಿಂದ್ರಲ್ಲೇ ಏನು ಹೆಸರು ವಿಜಯ್ ಯಾವ ಕೇಸ್ ಯಾವುದನ್ನ ಯಾವ ಕೇಸ್ ವಿಜಯ್ ಏನು ಸ್ವಲ್ಪ ಯಾವುದು ವಿಜಯ್ ಇಂಥವ್ರು ಇವ್ರು ಒಬ್ಬರು ನೋಡ್ಬೇಕು ಹೆಂಗಿರುತ್ತೆ ಅಂತ ನೋಡಕ್ಕೆ ನಿಲ್ಲಿಸ್ತಾರೆ ಸಣ್ಣ ಹುಡುಗರು ಸ್ಕೂಲ್ ಹೋಗೋ ಹುಡುಗರು ಅದು ತೆಗೆದು ಬಿಟ್ಟರು ಅಲ್ಲೋಗಿ ಬೀಳ್ತಾರೆ ನನ್ನ ಏರಿಯಾ ಇವ್ರ ಮೇಲೆ ನೋಡಿ ಶಿಟ್ಟು ಇವೊಂದು ಮೇಂಟೆನೆನ್ಸ್ ಇವನಿಗೊಂದು ಫೈಲ್ ಪೇಪರ್ ವೇಸ್ಟ್ ಅಷ್ಟೇ ಓ ರೀಸೆಂಟ್ ನೋಡ್ಕೊಂಡು ಓಪನ್ ಮಾಡಿ ಇನ್ನೂ ಸ್ವಲ್ಪ ಈ ಕಡೆ ಇರಲಿ ಅಲ್ಲ ಅದು ಓಪನ್ ಮಾಡಿ ಇರಲಿ ಹಂಗೆ ಇರಲಿ ಇನ್ನೂ ಓಪನ್ ಮಾಡಿ ಏನದು ಏನಿಲ್ಲ ಓಪನ್ ಮಾಡಲಿ ಓಪನ್ ಮಾಡು ಯಾರು ಮತ್ತೆ ಹಾಂ ಯಾರು ನಾನು ಯಾರು ಹಾಕ್ಸ್ಕೊಂಡಿದ್ಯಲ್ಲ ಯಾರ್ದಿದ್ದು ಅಕ್ಕನ ಮಗ ಅದೇ ಕೈಯಲ್ಲಿ ಮಚ್ಚಲ್ಲ ಹಂಗೆ ಇಟ್ಕೊತಿಲ್ಲ ಯಾವುದೇ ಅಡ್ಡ ಬರಲ್ಲ ಇದೆಲ್ಲ ಪುಣ್ಯ ಮಾಡಿ ಹಗಲು 30 ವ್ರತ ಮಾಡೋ ಹೆಣ್ಮಕ್ಳಿಗೆ ದೇವ್ರು ಒಳ್ಳೆಯ ಕಷ್ಟ ಇದೆ ನಿಮ್ಮಂತಲ್ಲಿ ಬನ್ನಿ ಏನಿದೆ ರಾಜು ರಾಜ ರಾಣಿ ಅದು ದೊಡ್ಡ ಇದು ರಾಜ ಜೀವ ಹೋಗೋ ಏನು ಒಂದು ಸ್ವಲ್ಪ ಹೇಳಿದ್ರಂಗಿಲ್ಲ ಏನು ಮುಂದೆ ಹೋಗ್ಬೇಕೇನ ಏನು ಹೆಸರು ಕೂಡಿಗೆ ಮಮ್ಮಿ ಹೆಸರು ನಮ್ಮಪ್ಪ ವಿಡಿಯೋನಾಗ ಬರತ್ತೀನಿ ಫುಲ್ ಹೆಸರು ನೋಡೋದು ಬಿಡ್ರಿ ಏನು ಯಾಕಾಗಿ ಜಾಸ್ತಿ ಕ್ಯಾನ್ಸಲ್ ಮಾಡ್ತೀನಿ ಯಾಕೆ ಮಾಡೋದಂತ ಬರುತ್ತೆ ನನಗೆ ಹೇಳೋಣ ನನಗೆ ಬರೋಕಂತಿದ್ದೆ ಎಷ್ಟು ಓಡಾಡ್ಕೊಂಡಿದ್ದೆ ಅದು ತೊಂದರೆ ಆಗುತ್ತೆ ಏನೋ ಇವಾಗ ಬರೋಕಂತಿಲ್ಲ ಎಷ್ಟಕ್ಕೆ ಸರಿ
ನೋಡೋಣ ಮೆಸದಲ್ಲೇ ನಿಂತ್ಕೊಳ್ಳೋದು ಸ್ವಲ್ಪ ಆಮೇಲೆ ನೋಡಿ ಆಗುವಂತ ಯಾವಂದ್ರೆ ಆ್ಯಕ್ಟಿವಿಟಿ ಹೊರಗೆ ಹಾಕ್ಬಿಡ್ತೀನಿ ಆ್ಯಕ್ಟಿವಿಟಿ ಟ್ರ್ಯಾಕ್ ಮಾಡಿ ಅದರ ಉದ್ದೇಶ ಸಿಗೇ ಬಿಡ್ತಾರೆ ತಾಂಡು ಒಳಗೆ ಹಾಕಿ ಜೈಲಿ ಇದೆಲ್ಲ ಹೊರಗಡೆ ಇರೋ ಲಾಯಕಲ್ಲ ಅವ್ರಿಗೆ ಏನು ಮಾತಾಡ್ತೀವಿ ಏನು ಮಾಡ್ತೀವಿ ನಿಷೇಧವಿಲ್ಲ ಚೆಕ್ ಮಾಡ್ತೀವಿ 100% ಇನ್ಫ್ಲೂಯೆನ್ಸಲ್ಲಿ ಇರ್ತಾನೆ ಅವ್ನು ಸರಿ ಅವನ್ನ ಮುಂಚೆನೇ ಇದ್ದಂಗೆ ಹಾಂ ಇನ್ನೊಂದು 6 ತಿಂಗಳು ವರ್ಷಕ್ಕೆ ಸಾಯ್ತೀಯ ನೀನು ನೋಡಿ ನಿನ್ನ ಮುಖ ನಿನ್ನ ಕಣ್ಣು ಬಾಯಲ್ಲಿ ಕಡೆ ನೋಡು ಇದೆಲ್ಲ ಕುಡಿದು ಎಲ್ಲ ಹೋಗಿರುತ್ತೆ ಒಳಗಡೆ ಲಿವರು ಇನ್ನೊಂದು ಮತ್ತೊಂದು ಎಲ್ಲ ಹೋಗಿರುತ್ತೆ ಹೋಗಿ ಯಾರೇನು ಯಾವ ಕೇಸು ಚೆನ್ನಾಗಿತ್ತು ಸರ್ ಅವರು ಅವನಿಗೆ ಎಲ್ಲ ನೋಡಿ ಶೀಟ್ ಓಪನ್ ಮಾಡ್ತಾರೆ ನೋಡಿ ಪಾಟಿ ಅಟೆನ್ಷನ್ ಏನು ಬಂದಿತ್ತು ಕೇಸಲ್ಲಿ ಎಲ್ಲಿಗೆ ಬಂದಿತ್ತು ಯಾವ ಸ್ಟೇಜಿಗೆ ಬಂದಿತ್ತು ಫಾಲೋ ಅಪ್ ಮಾಡಿ ಇವೆಲ್ಲ ಅವ್ರು ಯಾರು ಇರ್ತಾರೆ ಡಿಸೀಸ್ ಕಡೆಯವ್ರಿಗೆಲ್ಲ ಎದುರಿಸ್ಕೊಂಡು ನೋಡಿ ಅವನು ಎಂಥವ್ರಿಗೂ ಎದುರಿಸೋನಿದ್ದಂಗಿದ್ದಾನೆ ಒಂದು ಇದೆ ಆ್ಯಕ್ಟಿವಿಟಿ ಏನು ಯಾವ ಏರಿಯಾ ಹೋಗು ಬಾರ ಮುಂದೆ ಬಾರ ಆ ಕೇಸ್ ಆದ್ಮೇಲೆ ಮತ್ತೆ ಇನ್ನೊಂದು ಕೇಸ್ ಯಾಕೆ ಮತ್ತೆ ಗುಂಡೆ ಹಾಕಿ ಒಳಗೆ ಕಳಿಸಿ ಯಾಕೆ ಬಿಟ್ಕೊತೀರಿ ಇಂಥವ್ರನ್ನ ಇಂಥ ಇದು ಇವಿದ್ದಂಗೆ ಕೆಟ್ಟ ಹುಳುಗಳಿದ್ದಂಗೆ ಇವು ಆಯ್ತಾ ಹೊರಗಿದ್ದಷ್ಟು ಸುಮ್ಮನೆ 4 ಜನಕ್ಕೆ ತೊಂದರೆ ಆಗುತ್ತೆ ಅದ್ರ ಬದಲು ಕಾನೂನಲ್ಲಿ ಅವಕಾಶ ಇದೆ ತಗೊಂಬಿಟ್ಟು ಒಳಗಡೆ ಹಾಕಿ ಸರಿ ಅಲ್ಲೇ ತಗ್ಸೋಷ್ಟಷ್ಟೇ ನೀವು ಮಾಡಿರೋದು ಕೆಲಸ ಏನು ನಿಮ್ಮಿಂದ ಯಾರು ನಿಮ್ಮ ತಂದೆ ತಾಯಿಗಳಿಗೆ ಗೌರವ ಇಲ್ಲ ಜೊತೆಗೆ ಹುಟ್ಟಿದ ಅಣ್ಣ ತಮ್ಮಗಳು ಅಕ್ಕ ತಂಗಿಯರಿಗೆ ಗೌರವ ಇರಲ್ಲ ನಮ್ಮ ಹುಡುಗ ಇವನು ನಮ್ಮ ಊರಿನವನು ನಮ್ಮ ಸಂಬಂಧಿಕ ಸ್ನೇಹಿತ ಅಂತ ಯಾರು ಹೇಳ್ಕೊಳಕ್ಕೆ ಅರ್ಹತೆ ಇರಲ್ಲ ನಿಮಗೆ ಇವ್ನು ನೋಡಿ ಇವ್ನು ಬಾರ ಮುಂದಕ್ಕೆ ಏನು ಇವಾಗ ಫುಲ್ ಸಾಚಾ ಥರ ಬಂದ್ಬಿಟ್ಟಿದ್ಯಾ ಎಲ್ಲ ಸ್ಟೈಲ್ಗಿಲೆಲ್ಲ ಕಮ್ಮಿ ಮಾಡಿಸಿ ಇವನಿಗೆ ಒಂದು ಕರಿ ಅವ್ನು ಮುಂದಿಲ್ಲ ಹಿಂದ್ಗಡೆ ಎರಡನೇ ಇವ ಆ ಕಡೆ ಎಲ್ಲಾದ್ರೂ ಬೀದರು ಇಲ್ಲ ಚಾಮರಾಜನಗರ ಆ ಕಡೆ ಕಳಿಸಿ ಸರಿ ಹಿಂಗೆ ಓಡಾಡ್ತೀನಿ ಇದೆ ಕೆಲಸ ಮಾಡ್ಕೊಂಡು ಜನನೇ ಹಿಡ್ಕೊಂಡು ಬಿಡ್ತಾರೆ ನಿಮಗೆ ಆ ದಿನಗಳು ದೂರ ಇಲ್ಲ ನಿಮ್ದೆಲ್ಲ ನೋಡಿದ್ದೀನಿ ಆ್ಯಕ್ಟಿವಿಟಿ ನೀನಂತೂ ಡ್ರಗ್ ಅಡಿಕ್ಷನಲ್ಲಿ ಸಾಯ್ತೀಯ ಇದ್ದವ್ರನ್ನ ಯಾಕೆ ಸಾಯಿಸ್ತೀಯ ಇದೆಲ್ಲ ನೋಡಿ ವಿಸಿಟ್ ಮಾಡಿರಿ ಯಾಕೆಲ್ಲ ವಿಸಿಟ್ ಮಾಡಿ ಇಂಥವರೆಲ್ಲ ಏನು ಮಾಡ್ತಿದ್ದಾರೆ ಅವ್ನು ಯಾರು ಅವ್ನು ಕರಿ ಅವ್ನು ಕುಳ್ಳನ ಇವ್ನು ರೋಡಿ ಶೀಟ್ರ ಬರ ಮುಂದೆ ಬರ ಏನು ಹೆಸರು ನಿಂದ ಯಾವ ಕೇಸ್ ಬರಪ್ಪ ಕ್ರೈಮ್ನವ್ರು ಯಾರು ಯಾವ ಕೇಸ್ ಹೇಳ್ರಿ ಒಂದು ಇಲ್ಲ ಅಂತಾರೆ ಮತ್ತೆ ಈಗ ಮುಗಿದಂತಲ್ಲ ಅದು ಇತ್ತಲ್ಲ ಅದು ಕೋರ್ಟ್ನಾಗ ಮುಗಿಯಲಕ್ಕ ನಿಂದಲ್ಲಿ ಮುಗಿತೈತೆ ಕೈಯೆಲ್ಲ ನೀನು ಹೊಡೆಸ್ಕೊಂಡಿರೋದು ಹೊಡೆದಿರೋದೆಲ್ಲ ಕಾಣುತ್ತಲ್ಲ ದರಿದ್ರ ನೋಡ್ರಿ 3 ಅಡಿ ಇದ್ದಾನೆ ಇವನಿಗೆ ರೌಡಿ ಮೇಂಟೈನ್ ಮಾಡ್ಬೇಕು ಸ್ಟೇಷನಲ್ಲಿ ಹೋಗು ಅವನಾ ಸರಿ ಬಾರು ಎಷ್ಟೋ ವಯಸ್ಸು 20 ವರ್ಷಕ್ಕೆ ರೌಡಿ ಶೀಟ್ರೆ ಏನು ನಿನ್ನ ಸ್ಟೈಲ್ ಇದು
ಹಾಂ ಯಾವ ಕೇಸ ಏನು ನಿಮ್ಮ ದ್ವೇಷ ಇದು ಎಲ್ಲ ತೆಗೆಸ್ರಿ ಕರ್ಕೊಂಡು ಯಾಕ್ರಿ ಬರ್ತೀರಿ ನಮ್ಮ ಎದುರು ಇಂಥವ್ರನ್ನ ಸ್ಟೇಷನಿಗೆ ಕರ್ಕೊಂಬರ್ತೀರಲ್ಲ ಬೆಳಗ್ಗೆ ನೀಟಾಗಿ ಅವ್ನು ಹೇಳ್ಬಿಟ್ಟು ಒಳ್ಳೆ ಕಟಿಂಗ್ ಮಾಡಿಸ್ಕೊಂಬ ಅಂತ ಹೇಳೋಕ್ಕಾಗಲ್ಲ ಇವೆಲ್ಲ ಏನು ಇವು ನೋಡಿದರೆ ಇವು ಹೊಲಸು ಅಸಹ್ಯ ಕಾಣ್ತಾವೆ ಈ ಸ್ಟೈಲ್ಗಳು ಎಷ್ಟು ಕೇಸ್ ಒಂದೇನಾ ಮತ್ತು ಮುಂದುವರೆದ ಒಂದು ಕೇಸ್ ಒಂದು ಬೇರೆ ಇನ್ನೊಂದಷ್ಟೇ ಕೇಸಲ್ಲಿ ಮತ್ತು ಯಾಕೆ ಇಟ್ಕೊಂಡಿದ್ದೀರಿ ಅಂತ ಅವ್ರನ್ನೆಲ್ಲ ಹಾಂ 2025 ಲೇಟರ್ ಆಫಲ್ಲಿ ಅಕಸ್ಮಾತ್ ಯಾವ್ದಾದ್ರು ಫ್ರೆಶ್ ಕೇಸ್ ಇಟ್ಟರೆ ಗುಂಡು ಆ್ಯಕ್ಟಾಗಿ ಒಳಗೆ ಕಳಿಸಿ ಅದನ್ನೆಲ್ಲ ಹೊರಗೆ ಇಟ್ಕೊಬೇಡಿ ಅಂತ ಅವ್ರಿಗೇನು ಬದಲಾವಣೆ ಆಗೋ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ ಕಾಣುತ್ತಾ ನಿಮಗೇನಾದ್ರು ಕರಿ ಅವು ಎರಡು ಕರಿ ಯಾವ ಕೇಸ್ ನಿಮ್ದು ಏನು ಹೆಸರು ಇದೆ ನವೀನ್ ಗಾಂಜಿ ಇಬ್ಬರು ಒಂದೇ ಕೇಸ ಬೇರೆ ಬೇರೆ ಏನು ನಿಂದೆಲ್ಲ ಇದೆ ವೇಷ ಮತ್ತು ಸಣ್ಣ ಜಾತ್ರೆ ಅವೆಲ್ಲ ಈ ಸ್ಟೈಲ್ಗಿಲ್ಲೆಲ್ಲ ಮಾಡಕ್ಕೆ ಬಿಡಬೇಡಿ ಅಂತ ಸುಮ್ಮನೆ ಎದುರಿಸ್ಕೊಂಡು ಓಡ್ತಾರೆ ಬಿಡಿದು ಅಷ್ಟೇ ಐತೆ ಇವನು ಡಾನ್ ಡಾನ್ ಅವರು ಹೌದು ಸಪ್ರೇಟ್ ಕರಿತಾರ ಆಮ್ಯಾಗ ನೀರು ಕುಡ್ಕೊಂಡು ಕೂಡ ಎಲ್ಲ ಆಟ ಆಡ್ದವ್ರು ಗಾಯಕ್ ದೂಸ್ಲಿ ಮೊನ್ನೆ ಆಗ್ತಿತ್ತು ಹಿಂದೆ ಮಗ ಅಪ್ಪ ಮಕ್ಕಳು ಕಾಂದಾನಿ ರೌಡಿ ಮತ್ತೆ ಇಬ್ರದ್ದು ಇದೆಯಲ್ಲ ಅಪ್ಪಂದಿದೆ ಮಗಂದಿದೆ ರೌಡಿ ಶೀಟ್ ಮುಂದುವರ್ಸ್ಕೊಂಡು ಹೋಗಿದೆ ಕಾಂದಾನಿ ದಂಧ ಇದು ಸಾಯ್ತೀರ ಅಷ್ಟೇ ರಸ್ತೆಯಲ್ಲಿ ಯಾವನಾದ್ರೂ ಹೊಡೆದಾಗ್ತಾನೆ ಇದರಿಂದ ಮುಂದುವರ್ಸ್ಕೊಂಡೋದ್ರೆ ಅಂಗಡಿ ನೋಡ್ಕೊಂಡ್ರೆ ಇಷ್ಟು ಜನ ಅಂಗಡಿ ನೋಡ್ತಾರೆ ಯಾರ ಮೇಲೆ ರೌಡಿ ಶೀಟ್ ಓಪನ್ ಮಾಡಿದಾರೇನ್ರಿ ಹೋಗು ಇವಂದೇ ನಿಮ್ಮದು ಸರ್ ನಮ್ಮಲ್ಲಿ ಉಂಟು ಮೊನ್ನೆ ಒಂದು ವಿಜಯನಗರದಲ್ಲಿ ಒಂದು ಹಾಸ್ಪಿಟಲ್ ಆಗ್ತದೆ ಈ ಥರ ಯಾಕೆ ಬಿಡ್ತೀರಿ ಹೊರಗಡೆ ಹಾಸ್ಪಿಟ್ಲ್ ಪ್ರೆಮಿಸಸ್ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿದರೆ ದಟ್ ಇಸ್ ದ ಬಿಗ್ಗೆಸ್ಟ್ ಪಾಸಿಬಲ್ ಅಫೆನ್ಸ್ ಪುಟ್ಟಿಂಗ್ ಮಾಡಿ ಗುಂಡ ಆಗ್ತದೆ ಒಂದೇ ಕೇಸ್ 5 ಕೇಸ್ 10 ಕೇಸ್ ಏನು ಬೇಕಿಲ್ಲ ಯುವರ್ ಜಸ್ಟಿಫಿಕೇಶನ್ ಇಸ್ ಸಫಿಷಿಯಂಟ್ ಕೋರ್ಟ್ ವಿಲ್ ಡೆಫಿನೆಟ್ಲಿ ಬಿ ಕನ್ವಿನ್ಸ್ಡ್ ಹಾಕಿ ಒಂದು ಗುಂಡ ಆಗ್ತದೆ ಇವನೇ ಅದು ಏನು ಕೇಸ್ ಪ್ರೆಸೆಂಟ್ ಎಲ್ಲ ಮುಗಿದಿದೆ ಬಟ್ ಆ್ಯಕ್ಟಿವ್ ಇದಾನೆ ಉಂಟಲ್ಲ ವಾದ ಮಾಡಬೇಡ ನನ್ನ ಹತ್ರ ಆಯಿತಾ ನೀನು ಯಾವುದೋ ಸಂಸ್ಥೆದಲ್ಲಿ ಏನಾದರೂ ಆಗಿರೋ ನನಗೆ ಅದು ಸಂಬಂಧ ಇಲ್ಲ ನಮ್ಮ ಸ್ಟೇಷನಲ್ಲಿ ರೌಡಿ ಶೀಟ್ ಓಪನ್ ಆದಾಗ ಕ್ಲೋಸ್ ಆಗೋವರೆಗೂ ನಿನ್ನ ಮೇಲೆ ವಾಚ್ ಇದ್ದೇ ಇರುತ್ತೆ ಯಾವ ಕೇಸ್ ಕ್ಲೋಸ್ ಆಗಿದೆ ಅಕ್ವಿಟ್ ಆಗಿದೆಯಾ ಕೇಸ್ ಬನ್ನಿ ಕನ್ವಿಕ್ಷನ್ ಆಗಿದೆ ಅಕ್ವಿಟ್ ಅಂದ್ರೆ ಸಾಕ್ಷಿದಾರನ್ನು ಅವ್ರನ್ನೆಲ್ಲ ಎದುರಿಸಿ ಅಕ್ವಿಟ್ ಮಾಡಿಸಿರ್ತಾರೆ ಸ್ವಲ್ಪ ಏನು ದೊಡ್ಡ ಸಾಚಾ ಥರ ಮಾತಾಡ್ತೀಯಲ್ಲೋ 11 ಕೇಸಲ್ಲಿ ಕ್ರಿಮಿನಲ್ ನೀನು ಮಾತಾಡ ನಿನ್ನ ಮಾತು ಕೇಳೋಕ್ಕಲ್ಲ ನಾನು ಕಲಿಸಿರೋದು
ಆಗಿದಾವಲ್ಲ, ಹನ್ನೊಂದು ಕೇಸ್ ಆಗಿದಾವಲ್ಲ. ಎಷ್ಟು ಸರಿ ಅರೆಸ್ಟ್ ಆಗಿದೆಯಾ? ಎಷ್ಟು ಸರಿ ಅರೆಸ್ಟ್ ಆಗಿದೆಯಾ ಅಂದೆ? 1 2 3 4 5 6 7 8 ಮಿನಿಮಮ್ 8 ಸರಿ ಅರೆಸ್ಟ್ ಆಗಿದೆ. ಏನು ಮಾಡ್ತೀವಿ? ಹಾಂ, ಯಾವ ಹೋಟ್ಲಿದು? ಗದಗ ರೋಡಲ್ಲಿ ಅಮ್ಮ ಹೋಟೆಲ್ ಅಂತ ಓಪನ್ ಹಾಂ, ಗದಗ ರೋಡಲ್ಲಿ ಒಂದು ಹೋಟೆಲ್ ಓಪನ್ ಅಲ್ಲಲ್ಲ, ಇವನ್ ಆ್ಯಕ್ಟಿವಿಟಿ ಗೊತ್ತಿದೆ ನನಗೆ, ಅದಕ್ಕೆ ಸ್ಪೆಸಿಫಿಕ್ ಆಗಿ ಕೇಳ್ತೀನಿ. ಹಾಂ, ಅದರ ಹೋಗತ್ತಿಲ್ಲ. ಮತ್ತೆ ಯಾಕೆ ಇಟ್ಕೊಂಡಿದ್ದಾರೆ ರೌಡಿ ಶೀಟ್? 700-800 ರೌಡಿ ಶೀಟ್ ಕ್ಲೋಸ್ ಮಾಡಿದ್ದಾರೆ, ನಿಂದು ಯಾಕೆ ಕ್ಲೋಸ್ ಮಾಡಿಲ್ಲ? ನಿನ್ನ ರಿಕ್ವೆಸ್ಟ್ಗೆಲ್ಲ ಕೇಳಲ್ಲ ಅಲ್ಲಿ. ನಿಂದು ಆ್ಯಕ್ಟಿವಿಟಿ ಇದೆಯೋ ಇಲ್ಲ ಅನ್ನೋದು ನೋಡ್ತಾರೆ. ಇವಾಗ ನೀನು ಮುಂದೆ ಬಂದಿರಲ್ಲ, ಹಿಂದೆ ಹುಡುಗರು ಪಡೆದ್ರೆ ಇಟ್ಕೊಂಡಿದ್ದಾನೆ ಅಲ್ವಾ? ಇನ್ನು ಯಾವ ಸಂಸ್ಥೆಗಾದ್ರೂ ಇರು, ನಮಗೆ ಸಂಬಂಧ ಇಲ್ಲ. ಅದು ಗೌರ್ಮೆಂಟ್ ಎಂಪ್ಲಾಯ್ ಇತ್ತು, ಅವ್ನ ಮೇಲೆ ರೌಡಿ ಶೀಟ್ ಇತ್ತು, ಅದನ್ನು ರೌಡಿ ಪೆರೇಡ್ ಕರೆದಾಗ ಬರಬೇಕು ಅಂದ್ರೆ ರೌಡಿ ಶೀಟ್. ಅವ್ನು ಗೌರ್ಮೆಂಟ್ ಎಂಪ್ಲಾಯ್ ಇದ್ರು ಇದನ್ನೇ ಮಾತಾಡೋದು ನಾವು. ಸಂಸ್ಥೆದಾಗಿದ್ರೆ ಜವಾಬ್ದಾರಿ ಜಾಸ್ತಿ ಇರಬೇಕಲ್ಲ. ಇಷ್ಟೊತ್ತಿಗೆ ರೌಡಿ ಶೀಟ್ ಕ್ಲೋಸ್ ಮಾಡ್ಬೇಕಿತ್ತು ನಿಂದು. ನಿನ್ನ ರಿಕ್ವೆಸ್ಟಿಗೆಲ್ಲ ನಡೆಯಲ್ಲ. ಇದು ಲಾಸ್ಟ್ ಒಳ್ಳೆ ರೀತಿಯಲ್ಲಿ ಇದೆಯಾ, ಸ್ವಲ್ಪ ವಾಚ್ ಮಾಡಿರಿ ಪರ್ಸ್ನಲಿ. ಒಂದು ಆ್ಯಕ್ಟಿವಿಟಿ ತುಂಬ ಇದೆ, ನನಗೆ ಗೊತ್ತಿದೆ ಪರ್ಸ್ನಲಿ.